ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಅವನ ಹತ್ರ ಏನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ದೆ? ಒಂದಕ್ಕೊಂದು ಸಂಬಂಧ ಇದೆಯಾ? ಈಗ ಅಪ್ಪನ ವಿಚಾರ ಯಾಕೆ ಬಂತು? ಹೌದು ಮಮ್ಮಿ, ಪಪ್ಪನ ಬಗ್ಗೆ ಆದ್ರೆ ಯಾವತ್ತೂ ಮಾತಾಡೇ ಇಲ್ವಲ್ಲ, ಯಾಕೆ? ಹೇಳು ಮಮ್ಮಿ, ಯಾಕೆ? ಯಾಕಂದ್ರೆ ಹೇಳಕ್ಕೇನೂ ಇಲ್ಲ. ಅಕ್ಕಪಕ್ಕದವ್ರ ಜೊತೆ ಸೇರ್ಕೊಂಡು ನೀನು ತುಂಬಾನೇ ಪ್ರಶ್ನೆ ಮಾಡೋದನ್ನ ಕಲ್ತ್ಬಿಟ್ಟಿದ್ಯಾ, ತುಂಬಾ ಮಾತಾಡ್ತಿದ್ಯಾ, ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ಯಾ. ನೋಡು, ಇದೇ ಲಾಸ್ಟ್. ಇನ್ ಮುಂದೆ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡ. ಹೋಗೋದ್ಕೋ. ಮಮ್ಮಿ, ನಾನೆಲ್ಲ ಓದ್ ಮುಗಿಸಿದ್ರಲ್ಲ ಮಮ್ಮಿ. ಮತ್ತೊಮ್ಮೆ ರಿವೈಸ್ ಮಾಡ್ಕೋ, ಹೋಗು. ಅಕ್ಕರೆ, ಯಾಕಕ್ಕರೆ ಸಿಕ್ಕಿದ್ದಂಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಇಷ್ಟು ದಿನ ಇಲ್ದಿರೋ ರೆಸ್ಟ್ರಿಕ್ಷನ್ಸು ಇವಾಗ ಯಾಕೆ? ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಸುಮ್ಮನೆ ನನ್ನ ಪ್ರಶ್ನೆ ಮಾಡಬೇಡ. ಸೊ ನೀವು ಅವನಿಗೆ ಇಷ್ಟ ಹತ್ರ ಆಗ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ ಗೌತಮವ್ರೆ. ನಾಳೆ ದಿನ ನೀವು ಯಾರು ಅಂತ ಅವನಿಗೆ ಗೊತ್ತಾಗಿ ನನ್ನ ಮೇಲೆ ಅವನಿಗೆ ದ್ವೇಷ ಉಟ್ಕೊಂಡ್ರೆ ನಾನು ಏನು ಮಾಡಲಿ? ದಯವಿಟ್ಟು ಅವನಿಂದ ಎಷ್ಟು ದೂರ ಇರೋಕ್ಕಾಗುತ್ತೋ ಅಷ್ಟು ದೂರ ಇರಿ. ಪಪ್ಪ, ಏನಾಯ್ತು ಪಪ್ಪ? ತುಂಬಾ ಡಲ್ ಆಗಿದ್ದೀರಾ? ಏನಿಲ್ಲ ಪುಟ್ಟಿ, ನಾನು ಚೆನ್ನಾಗೇ ಇದ್ದೀನಲ್ಲ. ಇಲ್ಲ ಪಪ್ಪ, ನೀವು ತುಂಬಾ ಡಲ್ ಆಗಿದ್ದೀರಾ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ? ಏನಾಯ್ತು ಪಪ್ಪ? ಏನಾದ್ರೂ ಪ್ರಾಬ್ಲಮ್ ಪಪ್ಪ? ಇಲ್ಲಂದ್ರೆ ಇಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರ ಪಪ್ಪ? ಯಾರಾದ್ರೂ ಬೇಜಾರು ಮಾಡಿದ್ರಾ? ಪಪ್ಪ ಅಂದ್ರೆ ಎಷ್ಟು ಕಾಳಜಿ ಇಲ್ವ ನಿನ್ಗೆ? ಹ್ಞೂ ಪಪ್ಪ, ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ನನ್ಗೆ? ನನಗೇನು ಆಗಿಲ್ಲ ಪುಟ್ಟಿ, ಆರಾಮಾಗಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲ ನೀವು ಡಲ್ ಆಗ ಕಾಣಿಸ್ತಾ ಇದ್ದೀರಾ ಪಪ್ಪ. ಇರಿ, ನಾನು ಹೋಗಿ ಆಕಾಶ್ನ ಕರ್ಕೊಂಡ್ ಬರ್ತೀನಿ. ಅವ್ನ್ ವಟ ವಟ ಅಂತ ಮಾತಾಡ್ತಾ ಇರ್ತಾನೆ, ನಿಮ್ ಮುಖದ ಮೇಲೆ ನಗು ಬರೆಸ್ತಾನೆ. ನಾವು ಅವನ ಕರ್ಕೊಂಡ್ ಬರ್ತೀನಿ. ಪುಟ್ಟಿ ಬಾಯ್ಲಿ ಕರಿಬೇಡ ಅವನ್ನ. ಯಾಕೆ ಪಪ್ಪ? ಪುಟ್ಟಿ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಟ್ಟಾಗತ್ತೆ, ಬೇಡ, ಸುಮ್ಮನೆ ಬಿಡ. ಇಲ್ಲ ಪಪ್ಪ, ಮ್ಯಾಮ್ ಕಳಿಸ್ಕೊಡ್ತಾರೆ. ಬೇಡ ಪುಟ್ಟಿ, ನನ್ನ ಮಾತು ಕೇಳು. ಅವನ್ನ ಪದೇ ಪದೇ ಹೋಗಿ ಹಾಗೆಲ್ಲ ಕರಿಬಾರ್ದು. ಐ ಆಮ್ ಫೈನ್, ಓಕೆ? ನಿಜವಾಗ್ಲೂ? ನಿಜವಾಗ್ಲು. ಬಾ ಪುಟ್ಟಿ, ಕೂತ್ಕೋ. ಪಪ್ಪ ಇಲ್ಲ ಪಪ್ಪ, ನಾನು ಹಿಂದ್ಗಡೆ ಮ್ಯಾಮ್ ಜೊತೆ ಕೂತ್ಕೊಂತೀನಿ. ನೋಡು ಪುಟ್ಟಿ, ಯಾರ್ಯಾರು ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕು. ಅವನಿಂದ ಕೂತ್ಕೊಳ್ಳಿ, ನಿಮ್ಮ ಮುಂದೆ ಕೂತ್ಕೋ ಬಾ. ಇಲ್ಲ ಪಪ್ಪ, ನಾನು ಹಿಂದ್ಗಡೆ ಕೂರ್ತೀನಿ. ಹಠ ಮಾಡಬೇಡ ಪುಟ್ಟಿ. ಪ್ಲೀಸ್ ಪಪ್ಪ. ಮಿಂಚು, ದೊಡ್ಡವ್ರಿಗೆ ಎದುರು ವಾದಿಸ್ಬಾರ್ದು. ಪಪ್ಪ ಹೇಳ್ದಂಗೆ ನಿನ್ ಮುಂದೆ ಕುತ್ಕೋ, ಅಪ್ಪು ನನ್ನ ಜೊತೆ ಹಿಂದೆ ಕುತ್ಕೋತಾನೆ. ಹೇಗಿದ್ರು ಹೋಗ್ತಿರೋದು ಒಂದೇ ಜಾಗಕ್ಕೆ, ಒಂದೇ ಕಾರಲ್ಲಿ. ಎಲ್ಲಿ ಕೂತ್ರು ಏನ್ ವ್ಯತ್ಯಾಸನೂ ಆಗಲ್ಲ. ಹೋಗಿ ಕುತ್ಕೋ. ಪಪ್ಪ, ನನ್ಗೆ ಹಿಂದ್ಗಡೆ ಕೂರೋದು ಇಷ್ಟ, ಮುಂದ್ಗಡೆ ಕೂರೋದು ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಲವಂತ ಮಾಡಿ ಮುಂದೆ ಕೂರ್ಸಿದೀರಾ? ಯಾಕೆ ನೆನೆ ರಾತ್ರಿಯಿಂದ ಒಂಥರ ಇದ್ದೀರಾ ಪಪ್ಪ? ಏನಾಯ್ತು? ಏನಾಯ್ತು ಸರ್? ಅಪ್ಪು, ಇನ್ನೊಬ್ರ ಹತ್ರ ಕೆತ್ಕಿ ಕೇಳಬಾರ್ದು. ಅದವ್ರ ಪರ್ಸನಲ್ ವಿಷಯ. ಮಿಂಚು, ನೀನು ಅಷ್ಟೇ.
ಪದೇ ಪದೇ ಪಪ್ಪಾಗೆ ಏನಾಯ್ತು ಅಂತ ಕೇಳಬೇಡ. ಅವ್ರ ಕೆಲಸದಲ್ಲಿ ತೊಂದರೆ ಆಗುತ್ತೆ. ಏನಾದರೂ ಇದ್ರೆ ಅವರೇ ಹೇಳ್ತಾರಲ್ವಾ, ಮತ್ತೆ ಮತ್ತೆ ಕೇಳೋದು ಇಟ್ಸ್ ಬ್ಯಾಡ್ ಮ್ಯಾನರ್ಸ್. ಕೇಳಬೇಡ. ಹಲೋ, ಹೇಳಿ ಸರ್. ಹಾಂ, ಅಪ್ಪು, ಆಕಾಶ್, ನಿನ್ನೆ ರಾತ್ರಿಯಿಂದ ಪಪ್ಪ ಏನೋ ಒಂಥರ ಇದಾರ್ ಕಣೋ. ಪಪ್ಪ ಅಷ್ಟೇ ಅಲ್ಲ, ಮಮ್ಮಿನೂ ನಿನ್ನೆಯಿಂದ ಒಂಥರ ಇದ್ದಾರೆ. ಫುಲ್ ಡಲ್ಲು. ಏನೋ ಸಮಥಿಂಗ್ ಇಸ್ ರಾಂಗ್ ಅಲ್ವಾ? ಹೌದು, ನಮ್ಮ ಪಪ್ಪ ಕೂಡ ಡಲ್ ಆಗಿದ್ದಾರೆ. ಒಂಚೂರು ಸ್ಮೈಲ್ ಇಲ್ಲ, ಸೀರಿಯಸ್ ಆಗಿದ್ದಾರೆ. ಈ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರಲ್ಲ ಆ ತರ ಇದ್ದಾರೆ. ಏನಾಗಿರ್ಬೋದು? ಅದೇ ಏನಂತ ಗೊತ್ತಾಗ್ತಲ್ಲ. ಬೆಳಿಗ್ಗೆ ನನ್ಗೆ ವಿಶ್ ಕೂಡ ಮಾಡಿಲ್ಲ. ಮುಂದಿನ ಸೀಟಲ್ಲಿ ಕೂರಿಸಿದ್ರು. ಎಲ್ಲೋ ಒಂಥರ ವಿಚಿತ್ರವಾಗಿದೆ. ಇದನ್ನೆಲ್ಲ ಕಂಡುಹಿಡಬೇಕು ಅಂದ್ರೆ ಹೆಂಗ್ ಕಂಡುಹಿಡೋದು? ಫಸ್ಟು ನಾವು ಕ್ಲಾಸ್ಗೆ ಹೋಗೋಣ, ಆಮೇಲೆ ಈ ವಿಷಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸರಿನಾ? ಬಾ. ನಿಮಗೆ ಗೊತ್ತಿರೋ ಹಾಗೆ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ನಿಮ್ಮ ಬ್ಯಾಂಕ್ ಜೊತೆಗೆ ತುಂಬ ವರ್ಷದಿಂದ ವ್ಯವಹಾರ ಮಾಡ್ತಿದ್ದಾರೆ. ನಿಮ್ಮಿಂದ ನಮ್ಮ ಕಂಪನಿನೂ ಬೆಳೆದಿದೆ, ನಮ್ಮಿಂದ ನಿಮ್ಮ ಬ್ಯಾಂಕು ಬೆಳೆದಿದೆ. ನಮ್ಮ ಕಂಪನಿ ಅಕೌಂಟ್ ನಿಮ್ಮ ಬ್ಯಾಂಕಲ್ಲಿರೋದು ನಿಮ್ಮ ಬ್ಯಾಂಕಿಗೆ ಒಂದು ಪ್ರತಿಷ್ಠೆ ಅಂತ ಹೇಳ್ಬೋದು. ನಮಗೆ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೂ ಅದನ್ನೆಲ್ಲ ಕ್ಲೋಸ್ ಮಾಡಿ ನಿಮ್ಮ ಬ್ಯಾಂಕ್ ಮುಖಾಂತರನೇ ನಾವೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರೋದು. ಅಂಥದ್ರಲ್ಲಿ ಈಗ ನೀವು ನಮ್ಮ ಎಲ್ಲ ಅಕೌಂಟನ್ನು ಫ್ರೀಸ್ ಮಾಡಿದ್ರೆ ಹೇಗೆ? ಮೇಡಮ್, ನಿಮಗೆ ನಮ್ಮ ಬ್ಯಾಂಕ್ ಮೇಲೆ ಹೇಗೆ ಒಳ್ಳೆ ಭಾವನೆ ಇದೆಯೋ ಹಾಗೆ ನಿಮ್ಮ ಮೇಲೆ ನಮಗೂ ಒಳ್ಳೆ ಭಾವನೆ ಇದೆ. ಆದರೆ ಬಿಸ್ನೆಸ್ ನಡೆಯೋದು ರೂಲ್ಸ್ಗಳ ಮೇಲೆ, ಭಾವನೆಗಳ ಮೇಲೆ ಅಲ್ವಲ್ಲ. ಮೇಡಮ್, ನಾವು ಈ ರೀತಿ ಆ್ಯಕ್ಷನ್ ತಗೊಳ್ಳೋದು ನಮಗೆ ಅನಿವಾರ್ಯ ಆಗಿತ್ತು. ನಮಗೆ ನಮ್ಮದೇ ಆದಂತಹ ರೂಲ್ಸ್ಗಳಿದ್ದಾವೆ, ರೆಗ್ಯುಲೇಷನ್ಸ್ಗಳಿದ್ದಾವೆ. ಅದ್ರ ಪ್ರಕಾರ ನಾವು ನಡ್ಕೊಂಡಿದ್ದೀವಿ ಅಷ್ಟೇ.